ನಮಸ್ಕಾರ ಸ್ನೇಹಿತರೆ, ತಮ್ಮದು ಎಲ್ಲರದು ಕ್ವಶನ್ ಇತ್ತು. BNYS ಆದ ನಂತರ ಯಾವ ರೀತಿ ಸ್ಕೋಪ್ ಇದೆ ಅಂಥೇಳಿ. ಪೇರೆಂಟ್ಸ್ ಕೂಡ ಅಲೋ ಮಾಡ್ತಿಲ್ಲ, ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ದಾರೆ ಇದರಲ್ಲಿ ಏನು ಸ್ಕೋಪ್ ಇಲ್ಲ, ಅಥವಾ ಬೇರೆ ಫ್ರೆಂಡ್ಸ್ಗಳಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ ಇದರಲ್ಲಿ ಸ್ಕೋಪ್ ಇದೆ, ಸ್ಕೋಪ್ ಇಲ್ಲ, ಇದನ್ನು ಮಾಡ್ಲಿಕ್ಕೆ ಹೋಗಬೇಡ ಅಂಥೇಳಿ. ಅದರ ಸಲುವಾಗಿ ನಾನಂತೂ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಿದ್ದೆ, ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೆ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇದೆ. ಆದರೂ ಕೂಡ ನಾನು ಆ್ಯಸ್ ಅ ಸ್ಟೂಡೆಂಟಾಗಿ ಅರ್ನ್ ಮಾಡ್ತಾಯಿದ್ದೀನಿ, ಯೋಗ ಇನ್ಸ್ಟ್ರಕ್ಟರ್ ಆಗಿ ನಾನು ಆ್ಯಸ್ ಅ ಸ್ಟೂಡೆಂಟಾಗಿ ಅರ್ನ್ ಮಾಡ್ತಾಯಿದ್ದೀನಿ. ಇವರು ಡಾಕ್ಟರ್ಸ್ ಏನದಾರಲ್ಲ, BNYS ಕಂಪ್ಲೀಟ್ ಆದ ನಂತರ ಯಾವ ರೀತಿ ಅರ್ನಿಂಗ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಸ್ಕೋಪ್ ಇದೆ ಅಂಥೇಳಿ ಆ್ಯಸ್ ಎ ಎಕ್ಸಾಂಪಲ್ ಆಗಿ ನಾನು ಇವರಿಗೆ ಭೇಟಿಯಾಗಿ ಬಂದು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ BNYS ಮುಗಿದ ನಂತರ, ಮತ್ತು ಇವರು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅದ ತಮ್ಮ ಕೋರ್ಸ್ ಕಂಪ್ಲೀಟ್ ಮಾಡೋದಾಗಲಿ, ಮತ್ತು ಫುಲ್ ಜರ್ನಿಯನ್ನು ಡಿಸ್ಕಸ್ ಮಾಡೋಣ. ಯಾವ ರೀತಿ ಕ್ಲಿನಿಕನ್ನು ಓಪನ್ ಮಾಡಿದ್ದಾರೆ, ಯಾವ ರೀತಿ ಲೆಕ್ಚರರ್ ಅಂಥೇಳಿ. ಮೊದಲ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಕೊಳ್ಳೋಣ. ಇವರು ಡಾಕ್ಟರ್ ಅಪೂರ್ವ ಮುಕುಂದ್ ಅಂಥೇಳಿ ಈಗ ಸದ್ಯದಲ್ಲಿ ಗುಲ್ಬರ್ಗಾದಲ್ಲಿ ಇದ್ದಾರೆ, ಅಂದರೆ ಕಲಬುರ್ಗಿ, ಈಗ ಸದ್ಯದಲ್ಲಿ ಹೆಸರು ಚೇಂಜ್ ಆಗಿದೆ, ಕಲಬುರ್ಗಿಯಲ್ಲಿ ಇದ್ದಾರೆ. ಮತ್ತು ಇವರು BNYS MD ಕಂಪ್ಲೀಟ್ ಮಾಡಿದ್ದಾರೆ SDM ಕಾಲೇಜಿಂದ. ಮತ್ತು ಅವರಿಗೆ ಆ್ಯಸ್ ಎ ಲೆಕ್ಚರರ್ ಆಗಿ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ. ಈಗ ಸ್ವಂತ ಕ್ಲಿನಿಕನ್ನು ಕೂಡ ಓಪನ್ ಮಾಡಿದ್ದಾರೆ, ಮತ್ತು ಯೋಗ ಕ್ಲಾಸಸ್ಗಳನ್ನು ಕೂಡ ತೊಗೊಳ್ತಾರೆ. ಮತ್ತು ಅದರ ಜೊತೆಗೆ ತಮ್ಮ ಸ್ವಂತ ಒಂದು ಬ್ರ್ಯಾಂಡನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ತಮ್ಮ ಜೊತೆಯಲ್ಲಿ ಇದು ಒಂದು ನಾನು ಆ್ಯಸ್ ಎ ಎಕ್ಸಾಂಪಲ್ ಆಗಿ ತೊಗೊಳ್ತಾ ಇದ್ದೀನಿ. ಪ್ರಾಣ ನೇಚರ್ ಕ್ಯೂರ್ ಅಂಥೇಳಿ ಇವ್ರ ಸ್ವಂತ ಹಾಸ್ಪಿಟಲ್ ಇದೆ, ಕ್ಲಿನಿಕ್ ಇದೆ. ಅವರು ಪ್ರಾಣ ಅಂಥೇಳಿ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ರೀತಿ ಭಾಳಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ. ಕೆಲವೊಂದಿಷ್ಟು ಬ್ರ್ಯಾಂಡ್ಸ್ಗಳನ್ನು ಹಿಂದ್ಗಡೆ ಕೂಡ ಇಟ್ಟಿದ್ದಾರೆ. ನಾವು ನಂತರ ಎಲ್ಲರನ್ನ ಡಿಸ್ಕಷನ್ ಮಾಡೋಣ. ಆದರೆ ಈಗ ಮ್ಯಾಮ್ ಜೊತೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಇಂಟ್ರ್ಯಾಕ್ಷನ್ ಮಾಡೋಣ. ಅವರು ಕೂಡ ತಮ್ಮ ಬಿಜಿ ಶೆಡ್ಯೂಲಲ್ಲಿ ಟೈಮನ್ನು ತೆಗೆದುಕೊಟ್ಟಿದ್ದಾರೆ. ಅಷ್ಟರಲ್ಲಿ ನಮ್ಮ ಎಷ್ಟು ಕ್ವಶನ್ಸ್ಗಳನ್ನು ಕವರ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಕ್ವಶನ್ಸ್ಗಳನ್ನು ನಾನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೇನಾದರೂ ನಿಮ್ಮ ಕ್ವಶನ್ಸ್ ಉಳಿದಿತ್ತಂದರೆ ನೀವು ಡೈರೆಕ್ಟಾಗಿ ಕಮೆಂಟ್ ಕೂಡ ಮಾಡ್ಬೋದು. ಇನ್ನು ಸ್ಟಾರ್ಟ್ ಮಾಡೋಣ. ಮ್ಯಾಮ್, ಮೊದಲನೇದು, ನೀವು BNYS ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು? ಸ್ಟೂಡೆಂಟ್ಸ್ಗಳಿಗೂ ಕೂಡ ಆ್ಯಸ್ ಎ ಯೂಟ್ಯೂಬ್ ಅಥವಾ ಬೇರೆ ಸೋರ್ಸಿಂದ ಗೊತ್ತಾಗ್ತಾ ಇದೆ. ನಿಮಗೆ ಯಾವ ರೀತಿ ಗೊತ್ತಾಯಿತು ನೀವು BNYS ಮಾಡಬೇಕು ಅಥವಾ ಈ ರೀತಿ? BNYS ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ ಕೋರ್ಸ್ ಇದೆ ಅಂಥೇಳಿ. ಬಟ್ ಯಾವಾಗಿಂದು ಚಿಕ್ಕವರಿದ್ದಾಗಿಂದ ನನಗೆ ಡಾಕ್ಟ್ರ್ ಆಗ್ಬೇಕಂತ ಭಾಳ ಇತ್ತು. ಬಟ್ ಆಮೇಲೆ ಒಬ್ಬರು ಸೀನಿಯರ್ BNYS ಮಾಡ್ತೀರಂತ ಗೊತ್ತಾಯಿತು. ಮತ್ತು ಅದ್ರ ಬಗ್ಗೆ ತಿಳ್ಕೊಂಡೆ, ಸಬ್ಜೆಕ್ಟ್ಸ್ಗಳೆಲ್ಲ ಏನಿದೆ, ಸಿಲೆಬಸ್ ಇದೆ ಅಂತ ನೋಡಿದೆ. ಸೊ ಆವಾಗ ನೋಡಿದಾಗ ಎಲ್ಲ ಮೆಡಿಕಲ್ ಸಬ್ಜೆಕ್ಟ್ಸ್ ಇದೆ. ಬೇಸಿಕ್ MBBS ಅಲ್ಲಿ ಏನೇನು ಸಬ್ಜೆಕ್ಟ್ಸ್ ಓದ್ತಾರೆ ಇದರಲ್ಲೂ ಇದೆ. ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನ್ಯಾಚುರಲಾಗಿ ಟ್ರೀಟ್ ಮಾಡ್ತಾರೆ, ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ತಾರೆ ಅಂತ ಎಲ್ಲ ನೋಡ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು BNYS ಜಾಯ್ನ್ ಆದೆ. ಒಬ್ಬರು ಸೀನಿಯರ್ಗೆ ನಾನು ಅದನ್ನು ಕ್ರೆಡಿಟ್ ಕೊಡಬೇಕು. ಅವರು ಮೈಸೂರು ಕಾಲೇಜಿಂದ ಓದಿದ್ರು, ಗೌರ್ಮೆಂಟ್ ಕಾಲೇಜ್ ಇದೆ ಕರ್ನಾಟಕದಲ್ಲಿ. ಸೊ ಅವ್ರು ಆ ಕಾಲೇಜಿಂದ ಹೋದರು. ಬಟ್ ಅವರು ನನಗೆ SDM ಕಾಲೇಜ್ ಬಗ್ಗೆನೂ ತಿಳಿಸ್ಕೊಟ್ರು. ನಾನು ಎರಡು ಕಾಲೇಜ್ನ ಕಂಪೇರ್ ಮಾಡಿದೆ, ಮತ್ತು SDM ಕಾಲೇಜಲ್ಲಿ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಫ್ಯಾಕಲ್ಟಿ ಆಗಿರ್ಬೋದು. ಸೊ ಹಾಗಾಗಿ ನಾನು BNYS ಜಾಯ್ನ್ ಆದೆ. ಅದು ಮೈಸೂರು ಮೆಡಿಕಲ್ ಕಾಲೇಜ್ ಏನದಲ್ಲ, ಅದು ಗೋರ್ಮೆಂಟ್ ಕಾಲೇಜ್ ಅದ. ಅದರ ಸಲುವಾಗಿ ಅವರು ಅದನ್ನು ಮೊದಲ ಪ್ರಯಾರಿಟಿ ಒಳಗೆ ತೊಗೊಂಡಿರ್ಬೋದು. ಆದರೂ ಕೂಡ ಮ್ಯಾಮ್ ಅವರು SDM ಅನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡು ಅವರು ಮುಂದುವರೆದಿದ್ರು. ಮ್ಯಾಮ್, ನೆಕ್ಸ್ಟ್ ಕ್ವಶನ್, ನಿಮ್ಮದು ಕಂಪ್ಲೀಟ್ ಈಗ BNYSದಲ್ಲಿ ಹೋದ ನಂತರ ನಿಮಗೂ ಕೂಡ ಮೊದಲು ಗೊತ್ತಿದ್ದಿರಲಿಲ್ಲ BNYS ಯಾವ ರೀತಿ ಇರ್ತದೆ ಏನಂತೇಳಿ. ನಂತರ ಹೋದ ನಂತರ ನಿಮ್ಮ ಜರ್ನಿ ಹೇಗಿತ್ತು, ಕಂಪ್ಲೀಟ್ BNYS ಜರ್ನಿ? ಮತ್ತು ಈಗ ಸದ್ಯದಲ್ಲಿ ಕ್ಲಿನಿಕಲ್ದಲ್ಲಿ ಯಾವ ರೀತಿ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಏನು ಒಂದು ಹೇಳ್ಬೋದಾ? ಎಸ್. ಸೊ ಆ್ಯಸ್ ಅ ಜರ್ನಿ ಹೇಳಬೇಕಂದ್ರೆ BNYS ನಾನು ಎಷ್ಟು ಇಂಟ್ರೆಸ್ಟಿಂದ ಜಾಯ್ನ್ ಆಗಿದ್ನೋ, ಬಟ್ ಅಲ್ಲಿ ಹೋದ್ಮೇಲೆ ಕೆಲವು ದಿನ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಸಬ್ಜೆಕ್ಟು ಹೊಸದು, ಮೆಡಿಕಲ್ ಕಾಲೇಜ್ ಅಂತ. ಬಟ್ ಬರ್ತಾ ಜನ ಡಿಮೋಟಿವೇಟ್ ಮಾಡ್ತಿದ್ರು. ಹೇಗೆ ಸೊಸೈಟಿ ಎಲ್ಲ ಜನ ಏನು ಮಾಡ್ತೀಯ ನೀನು ಡಾಕ್ಟ್ರಾಗಿ, ನೀವು ಮೆಡಿಸಿನೇ ಕೊಡೋಲ್ಲ, ನಿಂಗೆ ಇಂಜೆಕ್ಷನ್ ಕೊಡೋಕ್ಕೆ ಬರಲ್ಲ, ಅವಾಗ ಏನು ಉಪಯೋಗ ನೀನು ಡಾಕ್ಟ್ರಾಗಿ, ಹಂಗೆಲ್ಲ ಕೇಳ್ತಾಯಿದ್ರು. ಅದಾಗ ಡಿಮೋಟಿವೇಟ್ ಆಯಿತು, ನಾನು ರಾಂಗ್ ಚೂಸ್ ಮಾಡಿದ್ನ ಅಂತ. ಬಟ್ ನಾನೇ ಲೈವ್ ಆಗಿ ಎಕ್ಸಾಂಪಲ್ಸ್ ನೋಡಿದೆ. ಕೆಲವು ಜನ ಯಾರು ಬರೀ ಡಯಟ್ ಪ್ರಾಕ್ಟೀಸ್ ಮಾಡಿ ಡಯಾಬಿಟೀಸ್ ಅಂತ ಡಿಸೀಸ್ನ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಗೊತ್ತಾದ್ಮೇಲೆ ಇಲ್ಲ ಇದು ಚೆನ್ನಾಗಿದೆ ಅಂತ ಗೊತ್ತಾಗಿ ಸೊ ಅಲ್ಲೇ ಕಂಟಿನ್ಯೂ ಆದೆ. ಸ್ಟೂಡೆಂಟ್ ಲೈಫಲ್ಲಿ ಡೆಫಿನೆಟ್ಲಿ ನಾವು ನಾರ್ತ್ ಕರ್ನಾಟಕದವರು, ಕಲಬುರ್ಗಿಯವರು, ಫುಲ್ ಮಂಗಳೂರು ಸೈಡ್ಗೆ ಹೋಗಿ ಧರ್ಮಸ್ಥಳದಲ್ಲಿ ಇರಬೇಕಂದ್ರೆ ತುಂಬ ಚಾಲೆಂಜ್ ಆಯಿತು. ಕ್ಲೈಮೇಟ್ ಒಂದು ಬಿಗ್ ಚಾಲೆಂಜು. ಇಲ್ಲಿ ಯಾವಾಗೂ ಬಿಸಿಲಿರುತ್ತೆ, ಅಲ್ಲಿ ಬಿಸಿಲು ಅನ್ನೋದೇ ಕಾಣಲ್ಲ ಜಾಸ್ತಿ. ಆ್ಯಂಡ್ ಊಟ ಅಂತೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದೆಲ್ಲ ಡಿಫ್ರೆನ್ಸ್ಗಳು ತುಂಬ ಕಷ್ಟ ಆಯಿತು. ಬಟ್ ಒಂದು ಡಿಟರ್ಮಿನೇಷನ್ ಇತ್ತು, ನಾನು ಡಾಕ್ಟರ್ ಆಗಲೇಬೇಕಂತ ಹೇಳಿ. ಸೊ ಆ ಡಿಟರ್ಮಿನೇಷನಿಂದ ಕ್ಯಾರಿ ಆನ್ ಆದೆ.
ಇದು ಎಲ್ಲ ಸ್ಟೂಡೆಂಟ್ಸ್ ಜರ್ನಿ ಹೆಂಗಿರುತ್ತೆ, ಒನ್ಸ್ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಒಂದಿನ ಖುಷಿಯಾಗಿರ್ತೀವಿ, ಇನ್ನೊಂದು ದಿನ ಡಿಮೋಟಿವೇಟ್ ಆಗ್ತೀವಿ, ಇಲ್ಲ ಹೋಮ್ ಸಿಕ್ನೆಸ್ ಆಗುತ್ತೆ ಯಾಕಂದರೆ ಹಾಸ್ಟೆಲಲ್ಲಿದ್ವಿ. ಇದೆಲ್ಲನೂ ನಮ್ಮ ಜರ್ನಿ ಪಾರ್ಟ್ ಆಗಿತ್ತು. ಬಟ್ ದೆನ್ ಹೆಂಗೋ BNYS ಮುಗೀತು. ಬಟ್ ಸರ್ಪ್ರೈಸಿಂಗ್ ಅಂದರೆ ನಾನು MD ಮಾಡ್ತೀನಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ನಾನು ಹೋಗಿ ಜಾಬ್ ಮಾಡಿದೆ BNYS ಆದಮೇಲೆ. ಒಂದು ಇನ್ಸ್ಟಿಟ್ಯೂಟ್ ಹೆಸರು ಮೆನ್ಷನ್ ಮಾಡೋದು ಬೇಡ ಈಗ. ಸೊ ನಾನೊಂದು ಕಡೆ ಹೋಗಿ ಜಾಬ್ ಮಾಡ್ತಾಯಿದ್ದೆ. ಮಾಡಿದಾಗ ಅಲ್ಲಿ ಎಲ್ಲರೂ ನಂಗೆ ಜೂನಿಯರ್ ಡಾಕ್ಟರ್ ಅಂತಲೇ ಕರಿತಾಯಿದ್ರು. ಸೊ ನಂಗೆ ಅನಿಸ್ತು ಒಂದು ಡಾಕ್ಟರ್ ಆದಮೇಲೂ ಕೂಡ ಜೂನಿಯರ್ ಡಾಕ್ಟರ್ ಅಂತ ಅನಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಇದು. ಸೊ ಇನ್ನೇನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಡಿಸಿಷನ್ ತೊಗೊಂಡು ಜಾಬ್ ಕ್ವಿಟ್ ಮಾಡಿ MDಗೆ ಹೋದೆ. ಸೊ ಅದಕ್ಕೆ MD ಕಂಪ್ಲೀಟ್ ಮಾಡ್ಕೊಂಡು ಬಂದೆ. MD ಕೂಡ ಮತ್ತೆ SDMಗೆ ಹೋದೆ. ಕಾಲೇಜ್ಗೆ ಎಷ್ಟೇ ಬೈಕೊಂಡಿರಲಿ UGಯಲ್ಲಿ ಕೋರ್ಸ್ ಮಾಡಬೇಕಾದ್ರೆ. ಬಟ್ ಅಲ್ಟಿಮೇಟ್ಲಿ ಅಂತಾರಲ್ಲ, ಗೊತ್ತಿರೋದು ಬೆಟರ್ ಗೊತ್ತಿಲ್ಲದೆ ಇರೋದಕ್ಕಿಂತ ಅಂತ ಹೇಳಿ. ನೋನ್ ಎನಿಮಿ ಈಸ್ ಬೆಟರ್ ದ್ಯಾನ್ ಅನ್ನೋನ್ ಫ್ರೆಂಡ್ ಅಂತಾರಲ್ಲ, ಹಂಗಾಯ್ತದು. ಅದಕ್ಕೆ ಮತ್ತೆ SDMಗೆ ಹೋದೆ. ಬಟ್ ಡೆಫಿನೆಟ್ಲಿ ಇಟ್ ಈಸ್ ದ ಬೆಸ್ಟ್ ಕಾಲೇಜ್ ಇನ್ ದ ಕಂಟ್ರಿ. ಸೊ ಅದಕ್ಕೆ ಅಲ್ಲಿ ಹೋದೆ. ಅಲ್ಲಿ ನಂದು MD ಸಬ್ಜೆಕ್ಟ್ ಕ್ಲಿನಿಕಲ್ ಯೋಗ. ಬಿಕಾಸ್ ಯೋಗ ಒಂದು ಸ್ಕೋಪ್ ಚೆನ್ನಾಗಿದೆ. ಯೋಗದಲ್ಲಿ ನಂಗೆ ಯಾವಾಗೂ ಇಂಟ್ರೆಸ್ಟ್ ಇದೆ. ಸೊ ಯೋಗ MD ಜಾಯ್ನ್ ಆದೆ. ಸೊ 3 ಇಯರ್ಸ್ ಹಾಗೆ ಕಳೆದೋಯ್ತು, ಗೊತ್ತಾಗಿಲ್ಲ. ಬಿಕಾಸ್ ಆಲ್ರೆಡಿ ನಂಗೆ ಹಾಸ್ಟೆಲ್ ಪರಿಚಯ ಇತ್ತು, ಸ್ಟಾಫ್ ಪರಿಚಯ ಇತ್ತು, ಎಲ್ಲ ನೋನ್ ಎನ್ವೈರ್ಮೆಂಟ್. ಸೊ MD ಕಂಪ್ಲೀಟ್ ಮಾಡಿ ಮತ್ತೆ ಇನ್ನೊಂದು ಕಡೆ ಜಾಬ್ಗೆ ಹೋದೆ. ಬಿಕಾಸ್ ನಂಗೆ ಟೀಚಿಂಗಲ್ಲಿ ಯಾವತ್ತೂ ಇಂಟ್ರೆಸ್ಟ್ ಇತ್ತು. MDಯಲ್ಲೂ ಕೂಡ ನಂಗೆ ಫಸ್ಟ್ ಟೈಮ್ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ನಮ್ಮ ಜೂನಿಯರ್ಸು ಏನು ಸ್ಟೂಡೆಂಟ್ಸ್ಗಳಿರ್ತಾರಲ್ಲ ಅವರಿಗೆಲ್ಲ ಕ್ಲಾಸಸ್ ತೊಗೋತಾ ಇದ್ದೆ MD ಟೈಮಲ್ಲಿ. ಸೊ ಆವಾಗ ನಂಗೆ ಗೊತ್ತಾಯಿತು ನಂಗೆ ಟೀಚಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಸೊ ಒಂದು ಕಾಲೇಜ್ ಹೋಗಿ ಜಾಯ್ನ್ ಆದೆ. ಆ್ಯಸ್ ಅ ಲೆಕ್ಚರರ್ ನಾನು ವರ್ಕ್ ಮಾಡಿದೆ ಫಾರ್ ಫಿಸಿಯಾಲಜಿ. ಅಲ್ಲಿ ವರ್ಕ್ ಮಾಡಿದಾಗ ಡೆಫಿನೆಟ್ಲಿ ಟೀಚಿಂಗ್ ಇಷ್ಟ ಆಯಿತು. ಬಟ್ ಕ್ಲಿನಿಕಲ್ ಪ್ರಾಕ್ಟೀಸ್ನ ಮಿಸ್ ಮಾಡ್ತಿದ್ದೆ. ನಾನು ಡಾಕ್ಟರ್ ಆಗಿದ್ದು ಯಾಕೆ, ನಾನು ಆಗಿದ್ದೆ ಪೇಷಂಟ್ ನೋಡೋಕ್ಕೆ. ಬಟ್ ಇಲ್ಲಿ ಪೇಷಂಟ್ ಜಾಸ್ತಿ ನೋಡ್ತಿಲ್ಲ, ಟೀಚಿಂಗೇ ಜಾಸ್ತಿ ಮಾಡ್ತಿದ್ದೀನಿ ಅಂತ ಅನ್ನಿಸ್ತು. ಆಮೇಲೆ ನನಗೆ ಹೆಂಗೆ ಬೇಕು, ಯಾವ ಥರ ಬೇಕು ಟ್ರೀಟ್ಮೆಂಟ್ ಕೊಡೋಕೆ ಇಷ್ಟ. ನಂಗೆ ಬೇರೆಯವರು ಇದು ಕೊಡಿ ಅಂತ ಹೇಳಿದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ, ಕಂಫರ್ಟೇಬಲ್ ಅನಿಸಲ್ಲ. ಸೊ ನಂಗೆ ಇವಾಗ ಅನ್ನಿಸ್ತು ಇದು ಮೇ ಬಿ ರೈಟ್ ಟೈಮ್ ನಂದು ಓನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ನಮ್ಮ ಊರಿಗೆ ಬಂದೆ. ಬಿಕಾಸ್ ನಾನು ಡಾಕ್ಟರ್ ಆಗಿರೋದು ಏನು ರೀಸನ್ ಅಂತ ಹೇಳಿದರೆ, ಫಸ್ಟ್ ಅಂದರೆ ನನಗೇನೋ ನಮ್ಮೂರು ಜನರಿಗೆ ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ಬೇಕಂತ ತಲೆಯಲ್ಲಿ ಯಾವಾಗೂ ಇತ್ತು. ಸೊ ನಾನು ಎಲ್ಲೋ ಹೋಗಿ ಜಾಬ್ ಮಾಡಿದ್ರೆ ನಮ್ಮೂರು ಜನಕ್ಕೆ ಏನೂ ಅದ್ರ ಬಗ್ಗೆ ಅರಿವೇ ಇಲ್ಲ, ಅವ್ರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಇಲ್ಲಿ ನಮ್ಮೂರಲ್ಲಿ ಕ್ಲಿನಿಕ್ನ ಸ್ಟಾರ್ಟ್ ಮಾಡಿದೆ. ಮ್ಯಾಮ್ ಅವರು ನಾನು ಹೇಳಬಯಸ್ತಾ ಇದ್ದೀನಿ, ಮ್ಯಾಮ್ ಅವರು ಕ್ಲಿನಿಕ್ ಓಪನ್ ಮಾಡಿದ ನಂತರ ಕೂಡ ಸ್ವಂತ ಒಂದು ಇನ್ಸ್ಟಾಗ್ರಾಮ್ ಏನದಲ್ಲ ID ಕ್ರಿಯೇಟ್ ಮಾಡಿ ಅದರಲ್ಲಿ ಈಗ ಎಷ್ಟು ಫಾಲೋವರ್ಸ್ ಅದಾರೆ ಮೇಡಮ್? 39K ಫಾಲೋವರ್ಸ್ ಅದಾರ. ಅದರಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಅವರು ರೀಲ್ಸ್ಗಳನ್ನ ಮಾಡ್ತಾರೆ, ಸ್ವಂತ ಯೂಟ್ಯೂಬ್ ಚಾನಲನ್ನು ಕೂಡ ಹೊಂದಿದ್ದಾರೆ, ಮತ್ತು ಸ್ವಂತ ಕ್ಲಿನಿಕಲ್ನ ಪೂರ ಹೊಂದಿದ್ದಾರೆ. ಅದನ್ನು ಕೂಡ ನಾವು ಲಾಸ್ಟ್ದಲ್ಲಿ ತೋರಿಸ್ತೀವಿ ಯಾವ ರೀತಿ ಅದ ಅಂಥೇಳಿ. ಮತ್ತು ಈಗ ಮ್ಯಾಮ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕ್ವಶನ್ಸ್ ಇದೆ, BNYSದಲ್ಲಿ ಸ್ಕೋಪ್ ಯಾವ ರೀತಿ ಇದೆ, ಕೇವಲ ಕ್ಲಿನಿಕ್ ಅಷ್ಟೇ ಓಪನ್ ಮಾಡ್ಬೋದಾ, ಕ್ಲಿನಿಕ್ ನಮ್ಮಿಂದ ಓಪನ್ ಮಾಡಲಿಕ್ಕಾಗಿಲ್ಲ, ದುಡ್ಡು ಆಗಲಿಲ್ಲ, ಅಥವಾ ನಾವು ಮತ್ತೇನೇನು ಮಾಡ್ಬೋದು, ಲೆಕ್ಚರರ್ ಅಥವಾ ಮತ್ತು ನೀವು ಲೆಕ್ಚರರ್ ಆಗಿ ಈಗ ಮಾಡ್ತಾ ಇದ್ದೀರಾ. ಇನ್ನೊಂದು ಹೇಳಬೇಕು, ಮ್ಯಾಮ್ ಅವರು ಹೋಮಿಯೋಪತಿ ಕಾಲೇಜಲ್ಲಿ ಲೆಕ್ಚರರ್ ಇದ್ದಾರೆ ಅಂತಂದ್ರೆ ವಿಚಾರ ಮಾಡಿ. ನಾನು ಹೇಳ್ತಾ ಇದ್ದೆ BNYS ಕಾಲೇಜಲ್ಲಿ ನೀವು ಆ್ಯಸ್ ಎ ಲೆಕ್ಚರರ್ ಆಗಿ ಜಾಯ್ನ್ ಆಗ್ಬೋದು ಅಂತೇಳಿ. ಆದರೆ ಈಗ ಸದ್ಯದಲ್ಲಿ ಯಾವ ರೀತಿ ಸ್ಕೋಪ್ ಹೆಚ್ಚಾಗ್ತಾ ಇದೆ ಅಂತಂದರೆ, BMS ಕಾಲೇಜಲ್ಲಿ BMSದಲ್ಲಿ ಕೂಡ ಈಗ ಯೋಗವನ್ನು ಕಂಪಲ್ಸರಿ ಮಾಡಿದ್ದಾರೆ. MBBSದಲ್ಲಿ ಕೂಡ ಅವ್ರ ಸಿಲೆಬಸಲ್ಲಿ ಯೋಗ ಸಬ್ಜೆಕ್ಟನ್ನು ಕಂಪಲ್ಸರಿ ಮಾಡಿದ್ದಾರೆ. ಈಗ ಯಾರು ಹೇಳೋರು, MBBSದವ್ರಿಗೆ ಮೊದಲು ಗೊತ್ತಿದ್ದಿಲ್ಲ, ಈಗ ಲೆಕ್ಚರರ್ ಆಗಿ BNYS ಲೆಕ್ಚರರ್ಸ್ ಏನದಾರಲ್ಲ ಯೋಗ ಸ್ಪೆಷಲಿಸ್ಟ್ ಆಗಿ ಅವ್ರು ಹೋಗ್ತಾ ಇದ್ದಾರೆ. ಮ್ಯಾಮ್ ಅದರಲ್ಲಿ ಯೋಗದಲ್ಲಿ MD ಮಾಡಿದ್ದಾರೆ, ಅದರ ಸಲುವಾಗಿ ಅವರು ಹೋಮಿಯೋಪತಿ ಕಾಲೇಜಲ್ಲಿ ಹೋಗಿ ಅವರು MD ಈಗ ಟೀಚ್ ಮಾಡ್ತಾ ಇದ್ದಾರೆ. ಈಗ ಮ್ಯಾಮ್ ನಿಮಗೆ ಏನು ಅನಿಸ್ತಾ ಇದೆ, BNYSದಲ್ಲಿ ಮತ್ತೇನು ಸ್ಕೋಪ್ ಇದೆ? ನೀವು ಈಗಾಗಲೇ ಇಷ್ಟೊಂದು ಎಕ್ಸ್ಪ್ಲೋರ್ ಮಾಡಿದ್ದೀರಾ, ಆದರೂ ಕೂಡ ಮತ್ತೇನೇನು ಸ್ಕೋಪ್ ಇದೆ ನಿಮಗೇನು ಅನಿಸ್ತದೆ? ಎಸ್, BNYS ಸ್ಕೋಪ್ ಅಂದರೆ ಇವಾಗ ತುಂಬಾ ಡೆವಲಪ್ ಆಗಿದೆ. ನಾವು ಜಾಯ್ನ್ ಆದಾಗ ಕಡಿಮೆ ಇತ್ತು. ನಮ್ಮ ಸೀನಿಯರ್ಸ್ಗಳು ಕೇಳಿದ್ರೆ ಅವರು ಜಾಸ್ತಿ ಸ್ಕೋಪ್ ಇಲ್ಲ ಅಂತಲೇ ಹೇಳ್ತಿದ್ರು. ಬಟ್ ಈಗ ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ, ಜಯದೇವ ಇದೆ, ಆಮೇಲೆ ಈಗ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದೆ, ಮೆಂಟಲ್ ಹೆಲ್ತ್ ನಿಮ್ಯಾನ್ಸ್ ಆಗಿರ್ಬೋದು, ನಿಮ್ಯಾನ್ಸಲ್ಲಿ ಒಂದು ದೊಡ್ಡ ಯೋಗ ಡಿಪಾರ್ಟ್ಮೆಂಟೇ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿಯೊಂದು ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ MBBS ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಆಲೋಪತಿ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಪ್ರತಿಯೊಂದು ಕಡೆ ಯೋಗ ಇನ್ವಾಲ್ವ್ಮೆಂಟ್ ಇದೆ. ಆಮೇಲೆ ಆ್ಯಸ್ ಆಲ್ರೆಡಿ ವಿಶಾಲ್ ಹೇಳ್ದಂಗೆ ನಾನು ಹೋಮಿಯೋಪತಿ ಕಾಲೇಜಲ್ಲಿ ಆ್ಯಸ್ ಎ ಯೋಗ ಲೆಕ್ಚರರ್ ಹೋಗ್ತಾ ಇದ್ದೀನಿ. ಅವ್ರಿಗೂ ಕಂಪಲ್ಸರಿ ಒಂದು ಇದೆ, ಪ್ರತಿ ಒಂದು ಕ್ಲಾಸಿಗೂ
ವೀಕ್ಲಿ ಒನ್ಸ್ ಆದರೂ ಯೋಗ ಮಾಡೋಕ್ಕಿರಬೇಕು. ಥಿಯರಿ ಕೂಡ ಇದೆ, ಪ್ರಾಕ್ಟಿಕಲ್ ಕೂಡ ಇದೆ. ಸೊ ಈ ರೀತಿ ಸ್ಕೋಪ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಈಗ ನಾಟ್ ಓನ್ಲಿ ಹೋಮಿಯೋಪತಿ ಕಾಲೇಜ್ ಅಷ್ಟೇ ಅಲ್ಲ, ಆಲೋಪತಿ ಕಾಲೇಜಲ್ಲಿ ಕೂಡ ಯೋಗ ಕಂಪಲ್ಸರಿ ಇದೆ. ಒಂದು ಚಿಕ್ಕ ಸ್ಕೂಲಿಂದ ಹಿಡಿದು ಕೂಡ ದೊಡ್ಡ ಗ್ರ್ಯಾಜುಯೇಷನ್ ಕಾಲೇಜ್ವರೆಗೂ ಯೋಗ ಪ್ರತಿಯೊಬ್ಬರಿಗೂ ಒಂದು ಸಬ್ಜೆಕ್ಟ್ ಆಗಿದೆ. ಸೊ ನೀವು ಯಾವುದೇ ಕಾಲೇಜಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ನಾನು ಹೇಳ್ದಂಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಯೋಗ ಡಿಪಾರ್ಟ್ಮೆಂಟ್ ಇದೆ. ಸೊ ನಿಮ್ಮ ಕ್ವಾಲಿಫಿಕೇಷನ್ಸ್ ಅದಕ್ಕೆ ಮ್ಯಾಚ್ ಆದರೆ ನೀವು ಅಲ್ಲಿ ಕೂಡ ಆ್ಯಸ್ ಅ ಕನ್ಸಲ್ಟೆಂಟ್ ವರ್ಕ್ ಮಾಡ್ಬೋದು. ಪೇಷಂಟ್ಸ್ ರೆಫರ್ ಮಾಡ್ತಾರೆ ನಿಮಗೆ. ಕೆಲವು ಜನ ನನ್ನ ಫ್ರೆಂಡ್ಸೇ ವರ್ಕ್ ಮಾಡ್ತಿದ್ದಾರೆ ಅಂತ ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ. ಅದಲ್ಲದೆ ನಾನು ಓಪನ್ ಮಾಡ್ಕೊಂಡಂಗೆ ಕ್ಲಿನಿಕ್ ಓಪನ್ ಮಾಡ್ಬೋದು. ಅದಷ್ಟೇ ಅಲ್ಲ, ಈಗ ಪ್ರಿವೆಂಟಿವ್ ಮೆಡಿಸಿನ್ನು, ಹೆಲ್ತ್ ಕೇರು ಅಥವಾ ವೇಟ್ ಲಾಸ್ ಆಗಿರ್ಬೋದು, ಈ ಥರ ಇಂಡಸ್ಟ್ರಿ ಕೂಡ ತುಂಬ ಡೆವಲಪ್ ಆಗ್ತಿದೆ. ಸುಮಾರು ಜನ ಆನ್ಲೈನಲ್ಲಿ ಡೆವಲಪ್ ಮಾಡಿದ್ದಾರೆ. ಸೊ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಾನು ಆನ್ಲೈನ್ ಕನ್ಸಲ್ಟೇಷನ್ಸು ಸುಮಾರು ಬರ್ತಿದೆ. PCOD ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು. ಸೊ ಈ ರೀತಿ ಸುಮಾರು ಡಿಸೀಸಸ್ಗೆ ಬರ್ತಾರೆ ಜನ. ಸೊ ಅದಲ್ಲದೆ ನೀವು ಯೋಗ ಕ್ಲಾಸಸ್ ಡೆಫಿನೆಟ್ಲಿ ತೊಗೋಬೋದು. ಯೋಗದಲ್ಲೂ ಕೂಡ ಡಿಸೀಸ್ ಸ್ಪೆಸಿಫಿಕ್ ಯೋಗ ತೊಗೋಬೋದು. ಯಾಕಂದರೆ ಅದು ನಮ್ಮ ಅಡ್ವಾಂಟೇಜ್. ಜನರಲ್ ಯೋಗ ಟೀಚರ್ ಏನೋ ಸುಮ್ಮನೆ ಯೋಗ ಹೇಳ್ಕೊಡ್ತಾರೆ, ಬಟ್ ನಾವು ಡಾಕ್ಟರ್ಸ್ ಆಗಿ ಡಿಸೀಸ್ ಸ್ಪೆಸಿಫಿಕ್ ಯೋಗ ತೊಗೋಬೋದು. PCODಗೆ ಬೇರೆ ಬ್ಯಾಚು, ಡಯಾಬಿಟೀಸಿಗೆ ಬೇರೆ ಬ್ಯಾಚು ಅಂತ ಡಿಸೀಸ್ಗೆ, ಹಾರ್ಟ್ ಡಿಸಾರ್ಡರ್ಸ್ಗೆ ಎಲ್ಲ ತೊಗೋಬೋದು. ಸೊ ಈ ರೀತಿ ಬೇರೆ ಬೇರೆ ಕಾಯಿಲೆಗಳಿಗೆ ನೀವು ಯೋಗ ಕ್ಲಾಸಸ್ ತೊಗೋಬೋದು. ಅದಲ್ಲದೆ ಇಲ್ಲಿ ಇದ್ದಿದ್ದಷ್ಟೇ ನಾನು ಹೇಳ್ತಿರೋದು. ಅದಲ್ಲದೆ ನೀವು ಲೆಕ್ಚರರ್ ಆಗಿ ವರ್ಕ್ ಮಾಡ್ಬೋದು. ಸುಮಾರು ಕಾಲೇಜಸ್ ಓಪನ್ ಆಗಿದೆ. ನೀವು ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ಅದರಲ್ಲೇ ಒಂದು ದೊಡ್ಡ ಪೊಸಿಷನ್ಗೆ ಹೋಗ್ತೀರಾ, ಪ್ರಿನ್ಸಿಪಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಎಷ್ಟು ಹೈ ಪೋಸ್ಟಲ್ಲಿ ಇರ್ತೀರಾ ಅಷ್ಟು ಒಳ್ಳೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಿಮಗೆ ಗೌರ್ಮೆಂಟ್ ಪ್ರತಿಯೊಂದು ತಾಲೂಕು ಪ್ಲೇಸಲ್ಲಿ, ಹಾಸ್ಪಿಟಲಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಅಂತ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈಗ ಓಪನಿಂಗ್ ಸ್ಟಾರ್ಟ್ ಆಗಿದೆ BNYS ಅವರಿಗೆ. ಸೊ ಪ್ರತಿಯೊಂದು ತಾಲೂಕು ಹಾಸ್ಪಿಟಲಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಾಸ್ಪಿಟಲ್ಸಲ್ಲಿ ಕೂಡ ಜಾಬ್ ಸಿಗುತ್ತೆ. ಅದಲ್ಲದೆ ನೀವು ಲೆಕ್ಚರರ್ ಆಗ್ಬೋದು, ಬೇರೆ ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡ್ಬೋದು. ಕೆಲವೊಬ್ಬರು ಔಟ್ ಆಫ್ ಕಂಟ್ರಿ ಕೂಡ ಹೋಗಿ ಕ್ರೂಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ಕ್ರೂಸಲ್ಲಿ ಆ್ಯಸ್ ಅ ಅಕ್ಯುಪಂಕ್ಚರಿಸ್ಟ್ ವರ್ಕ್ ಮಾಡ್ಬೋದು. ಸ್ಪಾ ಮತ್ತು ವೆಲ್ನೆಸ್ ಸೆಂಟರ್ಸಲ್ಲೂ ಕೂಡ ಸ್ಕೋಪ್ ಇದೆ. ಆ್ಯಸ್ ಅ ಏನು ಅಡ್ವೈಸರ್ ಅಂತ ವರ್ಕ್ ಮಾಡ್ಬೋದು. ಅಂದರೆ ಅಲ್ಲಿ ಟ್ರೀಟ್ಮೆಂಟ್ಸ್ ಯಾವ ರೀತಿ ಕೊಡ್ಬೋದು ಸ್ಪಾ ಅಲ್ಲಿ, ವೆಲ್ನೆಸ್ ಸೆಂಟರ್ಸ್ಗಳಲ್ಲಿ ಅಂತ ನೀವು ಒಂದು ಹೆಡ್ ಆಗಿ ವರ್ಕ್ ಮಾಡ್ಬೋದು. ಅಷ್ಟಲ್ಲದೆ ಈಗ ಯೋಗ ರಿಟ್ರೀಟ್ ಸೆಂಟರ್ಸ್ ಅಂತ ಬೇರೆ ಬಂದಿದೆ. ತುಂಬ ಹೈ ಲೆವೆಲ್ ಯೋಗ ಸೆಂಟರ್ಸ್ ಇದೆ. ಅದರಲ್ಲಿ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಕ್ರೂಸ್ಗೆಲ್ಲ ಹೋಗೋರು ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ, ದುಡ್ಡು ಚೆನ್ನಾಗಿ ಮಾಡ್ತಿದ್ದಾರೆ. ಅದಲ್ಲದೆ ಈಗ ನಾನು ನಂದು ಓನ್ ಪ್ರಾಡಕ್ಟ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನನ್ನದೇ ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಜೊತೆ. ಇಲ್ಲ ಅಂದರೆ ನೀವು ಬೇಕಿದ್ರೆ ಹರ್ಬಲ್ ಸಪ್ಲಿಮೆಂಟ್ಸ್ ಆಗಿರ್ಬೋದು. ಈ ರೀತಿಯೂ ಈಗ ನ್ಯೂಟ್ರಾಸಿಟಿಕಲ್ಸು, ನ್ಯೂಟ್ರಿಷನ್ ಕೂಡ ತುಂಬ ಸ್ಕೋಪ್ ಜಾಸ್ತಿ ಆಗಿದೆ. ಆ್ಯಸ್ ಎ ನ್ಯೂಟ್ರಿಷನಿಸ್ಟ್ ಕೂಡ ವರ್ಕ್ ಮಾಡ್ಬೋದು. ಕೆಲವೊಂದು ಎಲ್ಲ ಹಾಸ್ಪಿಟಲಲ್ಲಿ, ಕೆಲವೊಂದಲ್ಲ ಪ್ರತಿಯೊಂದು ಹಾಸ್ಪಿಟಲಲ್ಲಿ ಒಬ್ಬರು ನ್ಯೂಟ್ರಿಷನಿಸ್ಟ್ ಇರ್ತಾರೆ. ಸೊ ಯಾವ ರೀತಿ ಆಹಾರ ತೊಗೊಳ್ಬೋದು ಅದೆಲ್ಲ ನಮಗೆ ನಾಲೆಜ್ ಇರೋದ್ರಿಂದ ನಾವು ಆ್ಯಸ್ ಎ ನ್ಯೂಟ್ರಿಷನಿಸ್ಟ್ ಕೂಡ ವರ್ಕ್ ಮಾಡ್ಬೋದು. ಸೊ ಈ ರೀತಿ ತುಂಬ ಸ್ಕೋಪ್ ಇದೆ BNYSಗೆ. ಆ್ಯಂಡ್ ಈಗ ಕೋವಿಡ್ ಆದಮೇಲೆ, ನಮ್ಮ ಪ್ಯಾಂಡಮಿಕ್ ಆದಮೇಲೆ ಈ ಸ್ಕೋಪ್ ಹೆಚ್ಚುತ್ತಾನೆ ಇದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು, ಪ್ರಿವೆನ್ಷನ್ ಮಾಡ್ಕೋಬೇಕು. ಕಾಯಿಲೆ ಬಂದ ಮೇಲೆ ನಾವು ಸಫರ್ ಆಗೋದಲ್ಲ, ಅದಕ್ಕಿಂತ ಮುಂಚೆನೇ ನಾವು ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಈಗ ಗೊತ್ತಾಗಿದೆ. ಅದರಿಂದ BNYS ಸ್ಕೋಪ್ ತುಂಬಾ ಜಾಸ್ತಿ ಆಗಿದೆ. ಈಗ ಮ್ಯಾಮ್, ನೀವು ಹೇಳ್ತಾ ಇದ್ರಿ ನೀವು MBBS ಒಂದು ಒಳ್ಳೆ ಕಾಲೇಜ್ ಸಿಗಲಿಲ್ಲ ಸ್ಟಾರ್ಟಿಂಗ್ದಲ್ಲಿ, ಅದ್ರ ಸಲುವಾಗಿ ಅಂತ ಹೇಳಿ ನೀವು ಕಾಲೇಜ್ ಬಿಟ್ರಿ. ಮತ್ತು ನೀವು BNYS ಇಕ್ವಿವೆಲೆಂಟ್ ಟು MBBS ಅಂತರ ನೀವು ಜಾಯ್ನ್ ಆದ್ರಿ. ಈಗ ಏನಾದರೂ ರಿಗ್ರೆಟ್ ಇದೆ ಆ ಮನಸ್ಸಿನಲ್ಲಿ, ನೀವು MBBS ಜಾಯ್ನ್ ಆಗಲಿಲ್ಲ, ಅಥವಾ ಸ್ಕೋಪ್ ಇಲ್ಲ, ಅಥವಾ ಮತ್ತೆ ನೀವು ಇದು BSc ನರ್ಸಿಂಗ್ಗಿಂತ ಒಳ್ಳೆಯದಾ ಅಥವಾ MBBSಗಿಂತ ಒಳ್ಳೆಯದಾ, BMSಗಿಂತ ಯಾವ ರೀತಿ ಒಳ್ಳೆಯದು, ಫಿಸಿಯೋಥೆರಪಿ ಮತ್ತು ಇದಕ್ಕಿಂತ ಯಾವ ರೀತಿ BNYS ಒಳ್ಳೆಯದಾ ಅಥವಾ ಕೆಟ್ಟದ ಅಂತ ಹೇಳಿ ನಿಮಗೇನು ಅನಿಸ್ತಾ ಇದೆ ಇಷ್ಟು ಎಕ್ಸ್ಪೀರಿಯನ್ಸ್ ಆದ ನಂತರ? ಕರೆಕ್ಟ್. ಸೊ ನನಗೆ ಈಗ ಖುಷಿ ಆಗುತ್ತೆ ನಾನು MBBS ಸಿಕ್ಕಿಲ್ಲ ನನಗೆ ಆ ಟೈಮಲ್ಲಿ, ನಾನು ಅಲ್ಲಿ ಹೋಗಿಲ್ಲ ಅಂತ. ಯಾಕಂತ ಹೇಳಿದರೆ MBBS ಆಗಿದ್ರೂ ಡೆಫಿನೆಟಾಗಿ ಡಾಕ್ಟರ್ ಆಗ್ತಿದ್ದೆ. ಆದರೆ ನನಗೆ ಜನರಿಗೆ ಎಷ್ಟು ಒಳ್ಳೇದು ಮಾಡ್ಬೋದಾ ಅಂತ ಡೌಟ್ ಇದೆ. ಯಾಕಂದರೆ ಈಗ ನನ್ನ ಪೇಷಂಟ್ಸ್ ಬಂದವರು ಹೇಳ್ತಾರೆ, ಮೇಡಮ್ ಯಾರೂ ಡಾಕ್ಟರ್ ನಮ್ಗೆ ಇಷ್ಟು ಕೇಳೋದೇ ಇಲ್ಲ, ನಮಗೆ ರೂಟ್ ಕಾಸ್ ಏನಿದೆ, ಯಾಕೆ ಈ ತೊಂದರೆ ಆಗಿದೆ ಅಂತ ಯಾರೂ ಕೇಳಲ್ಲ, ಸುಮ್ಮನೆ ಟ್ಯಾಬ್ಲೆಟ್ ಬರ್ದು ಕೊಡ್ತಾರೆ, ಅದು ಕಡಿಮೆನೇ ಆಗ್ತಿಲ್ಲ, ಸುಮ್ಮನೆ ಎಲ್ಲದಕ್ಕೂ ಆಪ್ರೇಷನ್ ಹೇಳ್ತಾರೆ ಅಂತ ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಎಷ್ಟು ಈಸಿಯಾಗಿ ನ್ಯಾಚುರಲ್ ಆಗಿ ಅವ್ರು ಕ್ಯೂರ್ ಆಗ್ತಾರೆ. ಸೊ ಹಂಗೆಲ್ಲ ಮಾಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ನಾನು MBBS ಆಗಿಲ್ಲ ಅಂತ. ಅವರು ನಂಗೆ MBBS ಡಾಕ್ಟರ್ಸ್ ಕಂಡ್ರೆ ಏನು ಹೇಟ್ ಅಂತ ಏನೂ ಇಲ್ಲ.
ಪ್ರತಿಯೊಬ್ಬರದ್ದು ಅವ್ರದ್ದೇ ಒಂದು ಕೆಲಸ ಇದೆ ಜಗತ್ತಲ್ಲಿ. ಪ್ರತಿಯೊಬ್ಬರದ್ದು ನಾವು ಡಾಕ್ಟರ್ಸ್ ಆಗಿ ಪ್ರತಿಯೊಬ್ಬರದ್ದು ಕೆಲಸ ಅದೇ, ಬೇರೆಯವರಿಗೆ ಆರೋಗ್ಯ ಚೆನ್ನಾಗಿ ಕೊಡಬೇಕು ಅಂತ ಅವ್ರ ಕೆಲಸ ಮಾಡ್ತಿದ್ದಾರೆ. ಬಟ್ ನನಗೆ ಇದು ಬೆಸ್ಟ್ ಅಂತ ನನಗನ್ಸಿದ್ದು. ನರ್ಸಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಒಂದು ಬೆಟರ್ ಪ್ರೊಫೆಷನ್, ಬೆಟರ್ ಕೋರ್ಸ್. ಯಾಕಂದರೆ ಡಾಕ್ಟರ್ ಅಂತ ನಿಮಗೆ ಇಂಪಾರ್ಟೆನ್ಸ್ ಸಿಗುತ್ತೆ, ನೀವು ಒಂದು ಡಾಕ್ಟರ್ ಆಗಿ ಗ್ರ್ಯಾಜುಯೇಟ್ ಆಗ್ತೀರಾ, ಸೊಸೈಟಿಯಲ್ಲಿ ನಿಮ್ಗೊಂದು ರೆಸ್ಪೆಕ್ಟ್ ಇರುತ್ತೆ. ಬಟ್ ನಾನು ಅದರ್ ಮೆಡಿಕಲ್ ಪ್ರೊಫೆಷನ್ಸ್ ಕಂಪೇರ್ ಮಾಡಿದಾಗ ಏನಂತ ಹೇಳಿದರೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಅದು. ಫಸ್ಟ್ ನನ್ನ ಇಂಟ್ರೆಸ್ಟ್ ಏನಿತ್ತು, ಜನರಿಗೆ ಒಳ್ಳೇದು ಮಾಡಬೇಕು, ನನಗೆ ನ್ಯಾಚುರಲಿ ಕ್ಯೂರ್ ಆಗಬೇಕು, ಅವರು ಕಷ್ಟ ಕಡಿಮೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರೋದ್ರಿಂದ ನನಗೆ BNYS ಕರೆಕ್ಟ್ ಅಂತ ಅನಿಸ್ತು. ಬಟ್ ನೀವು ನಿಮಗೆ ಸ್ವಂತ ನ್ಯಾಚುರಲ್ ಆಗಿ ಕ್ಯೂರ್ ಆಗೋ ಮೇಲೆ ನಂಬಿಕೆ ಇರಲಿಲ್ಲ ಅಂತ ಹೇಳಿದರೆ, ಅಥವಾ ಬರೀ ನಾನು ದುಡ್ಡು ಮಾಡಬೇಕು ಅದಕ್ಕೆ ಡಾಕ್ಟರ್ ಆಗಬೇಕು ಅಂತ ಹೇಳಿದರೆ ನೀವು ಬೇರೆ ಫೀಲ್ಡ್ ಚೂಸ್ ಮಾಡ್ಬೋದು. ಯಾಕಂದರೆ ಖಂಡಿತ ಅದರಲ್ಲಿ ಜಾಸ್ತಿ ದುಡ್ಡಿದೆ ನಮಗಿನ. ಬಟ್ ಲಾಸ್ಟಲ್ಲಿ ನಾವು ನಮಗೆ ಕೇಳ್ಕೊಬೇಕು ಏನಂತ ಅಂದರೆ ಡಾಕ್ಟರ್ ಯಾಕೆ ಆಗ್ಬೇಕು ನಾವು ಅಂತ ಹೇಳಿ. ಆ ಕ್ವಶನ್ಗೆ ಆನ್ಸರ್ ನಿಮಗೆ ಗೊತ್ತಿದ್ದರೆ ನಿಮಗೆ ಈಸಿ ಆಗುತ್ತೆ ಡಿಸಿಷನ್ ಮಾಡೋಕ್ಕೆ. ಸೊ ನಾನು ನಮ್ಮದೇ ಬೆಸ್ಟು, ಬೇರೆ ಎಲ್ಲ ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅವರು ಅವ್ರ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ನಾನು BNYS ಯಾರೇ ನನಗೆ ಕೇಳಿದ್ರೆ ಫಸ್ಟ್ ನಾನು ಅದೇ ಹೇಳೋದು, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಇರಲಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಮಧ್ಯದಲ್ಲಿ ಬಿಟ್ಟು ಹೋಗ್ತೀರಾ. ಸೊ ನಿಮ್ಮ ಇಂಟ್ರೆಸ್ಟು, ನಿಮಗೆ ಪೇಷಂಟಿಗೆ ಒಳ್ಳೇದಾಗಬೇಕು ಅನ್ನೋ ಇಂಟೆನ್ಷನ್ ಕ್ಲಿಯರ್ ಇದ್ದರೆ ಡೆಫಿನೆಟ್ಲಿ BNYS ಮಾಡಿ. ಅರ್ನಿಂಗ್ದಲ್ಲಿ ಏನು ಕಡಿಮೆ ಇಲ್ಲ, ಆದರೂ ಹೇಳ್ತಾ ಇದ್ದೀನಿ. ಆದರೆ ಅದರಲ್ಲಿ ಏನಿದೆ, ಡಾಕ್ಟರ್ ಬರ್ತಾರೆ, ಬಂದ ನಂತರ ಏನಾಯಿತು ಕೇಳಿದ ನಂತರ ಡೈರೆಕ್ಟಾಗಿ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಶಾರ್ಟ್ಕಟ್ಸ್ ಅದಾವೆ, ಅಂದರೆ ಶಾರ್ಟ್ ಟೈಮ್ದಲ್ಲಿ ಅರ್ನ್ ಮಾಡ್ಬೋದು. ಇದರಲ್ಲಿ ಏನಿದೆ, ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪೇಷನ್ಸ್ ಬೇಕಾಗ್ತದೆ. ನೀವು ಸ್ವಂತನ ಬಿಲ್ಡ್ ಮಾಡಬೇಕು, ಒಂದು ಇನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಅದರ ನಂತರ ನಿಮ್ಮ ಬ್ರ್ಯಾಂಡ್ ಆದ ನಂತರ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ. ಆ ರೀತಿ ಹೇಳ್ತಾ ಇರೋದು. ಅರ್ನಿಂಗ್ದಲ್ಲಿ ಏನೋ ಕಡಿಮೆ ಇದೆ ಅಂತ ಹೇಳಿ ಏನಿಲ್ಲ. ಅರ್ನಿಂಗ್ ಅಂತ ನಾನು ಯಾಕೆ ಹೇಳೋದಂದ್ರೆ, ಒಂದು ಸರ್ಜರಿ ಮಾಡೇ ಇಷ್ಟು ಗಳಿಸ್ಬೋದು, ಆ ಥರ ಸ್ಕೋಪ್ ನಮ್ದ್ರಲ್ಲಿಲ್ಲ. ಸೊ ಪ್ರತಿದಿನ ನಾವು ಅಷ್ಟು ಎಫರ್ಟ್ ಹಾಕಬೇಕು. ಆ್ಯಂಡ್ ಈಗ ಆನ್ಲೈನ್ದು ಯೋಗ ಕ್ಲಾಸಸ್ಸು ಅಷ್ಟೇ ತುಂಬ ಗ್ರೋ ಆಗಿದೆ. ನೀವು ಅಷ್ಟು ಚಾರ್ಜ್ ಮಾಡ್ಬೋದು. ಯಾಕಂದರೆ BNYS ಆ್ಯಸ್ ಅ ಡಾಕ್ಟರ್ ನೀವು ಯೋಗ ತಗೋತಿದ್ದೀರಾ ಅಂದರೆ ತುಂಬ ಅದಕ್ಕೆ ವ್ಯಾಲ್ಯೂ ಇದೆ. ಈಗ ಎಷ್ಟೋ ಜನ ಇಂಡಿಯಾದಲ್ಲಿ ಕೂತ್ಕೊಂಡು ಫಾರಿನರ್ಸ್ಗೆ ಯೋಗ ತಗೋತಿದ್ದಾರೆ, ಅವರು ಲ್ಯಾಕ್ಸ್ ಅಲ್ಲಿ ಅರ್ನ್ ಮಾಡ್ತಿದ್ದಾರೆ, ತುಂಬ ಜಾಸ್ತಿ. ಯೋಗದಲ್ಲಿನೇ ಇದು ಒಂದು $100 ಬಿಲಿಯನ್ ಇಂಡಸ್ಟ್ರಿ ಆಗಿದೆ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನೇ ಒಂದು 4-5 ಜನ ಡಾಕ್ಟರ್ಸ್ನ ಮೀಟ್ ಮಾಡಿದ್ದೀನಿ. ಅನಸ್ಥೆಟಿಸ್ಟ್ ಆಗಿರ್ಬೋದು, ಸರ್ಜನ್ ಆಗಿರ್ಬೋದು. ಅವರೀಗ ಚಕ್ರ ಹೀಲರ್ಸು, ಮೈಂಡ್ ಹೀಲರ್ಸು, ಯೋಗ ಪ್ರಾಕ್ಟೀಷನರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಯಾಕಂದರೆ ಇದರಲ್ಲಿ ದುಡ್ಡು ಜಾಸ್ತಿ ಇದೆ ಅಂತ. ನಿಮ್ಗೆ ಎಲ್ಲರಿಗೂ ಗೊತ್ತು ಮೆಡಿಕಲ್ ಪ್ರೊಫೆಷನ್ ಎಷ್ಟು ಬೀಳ್ತಿದೆ ಅಂತ. ಅವರಿಗೂ ತುಂಬ ಕಷ್ಟ ಆಗಿದೆ. ಯಾಕಂದರೆ ಅವರು ಎಜುಕೇಷನ್ನೇ ಒಂದು 10-12 ವರ್ಷ ಎಜುಕೇಷನಲ್ಲೇ ಕಳೀತಾರೆ. ಫೀಸು ತುಂಬಾ ಹೈ ಇದೆ. ಕಂಪ್ಯಾರಿಟಿವ್ಲಿ BNYS ಮಾಡೋದು ತುಂಬ ರೀಸನೇಬಲ್. ಆಮೇಲೆ ನಿಮಗೆ ರಿಟರ್ನ್ಸ್ ಜಾಸ್ತಿ, ಅಂದರೆ ನೀವು ಅಷ್ಟು ಖರ್ಚು ಮಾಡಿರಲ್ಲ, ಡೆಫಿನೆಟ್ಲಿ ಅದಕ್ಕೆ ನೀವು ಗಳಿಸಿದ್ದೆಲ್ಲ ನಿಮಗೆ ಉಳಿಯುತ್ತೆ. ಸೊ ಅವ್ರಿಗೆಲ್ಲ ಲೋನ್ ತೀರ್ಸೋದ್ರಲ್ಲೇ ಜಾಸ್ತಿ ದುಡ್ಡು ಹೋಗ್ತಿದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಅರ್ನಿಂಗ್ ಇದೆ. ಬಟ್ ನಿಮ್ಮ ಕೆಪಾಸಿಟಿ ಮೇಲೆ ಖಂಡಿತ ಡಿಪೆಂಡ್ ಆಗುತ್ತೆ, ಯಾವುದೇ ಫೀಲ್ಡ್ ಆಗಿರ್ಬೋದು. ಮ್ಯಾಮ್, ನಿಮ್ದು ಈಗ ಆ್ಯಸ್ ಅ ಲೆಕ್ಚರರ್ ಆಗಿ ಮತ್ತು ಆ್ಯಸ್ ಅ ಡಾಕ್ಟರ್ ಆಗಿ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ, ಏನು ಹೇಳಲಿಕ್ಕೆ ಬಯಸ್ತೀರಾ? ಎಸ್, ಆ್ಯಸ್ ಅ ಲೆಕ್ಚರರ್ ಅಂದರೆ ಡೆಫಿನೆಟ್ ಈಗ ಸ್ಟೂಡೆಂಟ್ಸ್ನ ಮೋಟಿವೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ. ಯಾಕಂದರೆ ಸುಮಾರು ಜನ ಕನ್ವಿನ್ಸ್ಡ್ ಇರಲ್ಲ ನಾವು ಯಾಕೆ ಮಾಡ್ತಿದ್ದೀವಿ ಅಂತ. ಮೇ ಬಿ ನನಗೆ ಆ ಸೀಟ್ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ ಬಂದೆ ಅಂತ ಹೇಳಿ. ಸೊ ಅವ್ರಿಗೆ ನಾನು ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲ ನಮ್ಮ ಪೇಷಂಟ್ಸಿಗೆ ಇಷ್ಟು ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಅಂತ ಹೇಳಿ. ಬಟ್ ಪೇಷಂಟ್ಸ್ ಬಂದಾಗ ಪೇಷಂಟ್ಸಿಗೆ ಅವೇರ್ನೆಸ್ ಇರೋದಿಲ್ಲ. ನ್ಯಾಚುರೋಪತಿ ಅಂದರೆ ಏನು, BNYS ಅಂದರೆ ಏನು, ಇದರಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಪ್ರತಿ ಸಲ ಬಂದು ನಾವು ಎಲ್ಲ ಥರ ಡಾಕ್ಟರ್ಸ್ಗೆ ಹೋಗಿ ಮೆಡಿಸಿನ್ ಕೇಳ್ದಂಗೆ ನಮಗೂ ಕೇಳ್ತಾರೆ. ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ, ಮೆಡಿಸಿನ್ ಟೆಂಪ್ರರಿ ರಿಲೀಫ್ ಕೊಡುತ್ತೆ, ಮೆಡಿಸಿನ್ಸ್ ಅಲ್ಲ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಸೊ ಈ ಥರ ಬೇಸಿಕ್ ಅವೇರ್ನೆಸ್ಸಿಂದ ಸ್ಟಾರ್ಟ್ ಮಾಡಬೇಕು. ಅದೊಂದು ಚಾಲೆಂಜ್. ಬಟ್ ಪೇಷನ್ಸ್ ಇಟ್ಕೋಬೇಕು. ಅದೇ ನಮ್ಮ ಮೇನ್ ಡಿಫ್ರೆನ್ಸ್ BNYSಗೂ ಮತ್ತು ಅಲೋಪತಿ ಡಾಕ್ಟರ್ಸ್ಗೂ. ಅದೇ ಮೇನ್ ಡಿಫ್ರೆನ್ಸ್. ನಾವು ಅಷ್ಟು ಪೇಷನ್ಸಿಂದ ಯಾವುದೇ ಪೇಷಂಟ್ ಬರಲಿ ಅವರಿಗೆ ಎಲ್ಲ ಕ್ವಶನಿಗೆ ನಾವು ಉತ್ತರ ಕೊಡಬೇಕು. ಅವ್ರ ಮನಸ್ಸಿಗೆ ನಾವು ಸಮಾಧಾನ ಆಗೋ ಥರ ಮಾತಾಡಬೇಕು. ಯಾಕಂದರೆ ನಮ್ಮ ನ್ಯಾಚುರೋಪತಿಯಲ್ಲಿ ನಾವು ಹೇಳ್ತೀವಿ ನಮ್ಮ ಮನಸ್ಸಿನಿಂದನೇ ಎಷ್ಟೋ ಕಾಯಿಲೆಗಳು ಬರುತ್ತೆ ಅಂತ. ಸೊ ನಾವು ಅದನ್ನು ತಲೆಯಲ್ಲಿಟ್ಕೊಂಡು ಅದನ್ನು ನಾವು ಪೇಷಂಟ್ ಡೀಲ್ ಮಾಡಬೇಕು. ನಮ್ಮ ಕೆಲಸ 5 ನಿಮಿಷದಲ್ಲಿ ಮುಗಿಯಲ್ಲ. ಸುಮ್ಮನೆ ಮೆಡಿಸಿನ್ ಕೊಟ್ಟು ಕಳ್ಸೋಕ್ಕಾಗಲ್ಲ. ನಾವು ಕೂತ್ಕೊಂಡು ಅರ್ಧ ಗಂಟೆ ಪೇಷಂಟ್ನ ಕನ್ವಿನ್ಸ್ ಮಾಡಬೇಕು. ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಇದರಿಂದ ಹೆಂಗೆ ಬೆನಿಫಿಟ್ ಆಗುತ್ತೆ, ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅದು ಸ್ವಲ್ಪ ಚಾಲೆಂಜಿಂಗ್. ಬಟ್
ಅದ್ರ ಜೊತೆಗೆ ಚಾಲೆಂಜಿಂಗ್ ಅಷ್ಟೇ ಅಲ್ಲ, ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ. ಯಾಕಂದರೆ ಪೇಷಂಟಿನ ಲೈಫ್ ಬಗ್ಗೆ ತಿಳ್ಕೊತೀವಿ, ಯಾವ ರೀತಿ ಚಾಲೆಂಜಸ್ ಅವ್ರ ಲೈಫಲ್ಲಿದೆ, ಇನ್ನೂ ಬೆಟರ್ ಆ್ಯಸ್ ಅ ಡಾಕ್ಟರ್ ಇನ್ನೂ ಬೆಟರ್ ಆಗಿ ನಾವು ಆಗ್ತಾ ಹೋಗ್ತೀವಿ. ಪ್ರತಿಯೊಂದು ಪೇಷಂಟಿಂದ ನಾವು ಎಷ್ಟು ಕಲಿತೀವಿ, ಅದು ಕೂಡ ತುಂಬ ಜಾಸ್ತಿ ನಾಲೆಜ್ ಕೊಡುತ್ತೆ ನಮಗೆ. ಮ್ಯಾಮ್, ಈಗ ನೀವು ನೆಕ್ಸ್ಟ್ ಕೇಳ್ತಾ ಬಯಸೋದು, ನಿಮಗೆ ಏನು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ ಈಗ ಸದ್ಯದಲ್ಲಿ ಹಾಸ್ಪಿಟಲ್ ಆಗಲಿ ಅಥವಾ BNYS? ಯಾಕಂದರೆ BNYS ಅಂದರೆ ಯಾರಿಗೆ ಗೊತ್ತಿಲ್ಲ. ನಾನು ಈಗ ಸದ್ಯದಲ್ಲಿ ಯೂಟ್ಯೂಬ್ದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಆದರೂ ಕೂಡ ಇನ್ನೂ ಅವೇರ್ನೆಸ್ ಇಲ್ಲ. ನಾನು ಕೂಡ BNYS ಮಾಡ್ತಾ ಇದ್ದೀನಿ, ನನಗಾದರೂ ರಿಲೇಟಿವ್ಸ್ ಆದರೂ ಕೇಳ್ತಾರೆ ಅಥವಾ ಅಕ್ಕಪಕ್ಕದವ್ರು ಯಾರೇ ಹೊಸವಾಗಿ ಬಂದರೂ ಕೂಡ ಕೇಳ್ತಾರೆ, ಏನಪ್ಪ ಇದು BNYS ಅಂದರೆ ಏನೋ ಅಂತೇಳಿ ಗೊತ್ತಿಲ್ಲ. ಆದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಮತ್ತು ನಿಮಗೇನು ಅನಿಸ್ತಾ ಇದೆ ಈಗ BNYSದಲ್ಲಿ ನಿಮಗೇನು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ ಅಂತೇಳಿ? ಎಸ್, BNYS ಅಂಡ್ ಚಾಲೆಂಜಸ್ ಅಂದರೆ ಅದೇ ಹೇಳಿದೆ ಅಲ್ಲ ನಾನು, ಅಂದರೆ ಎಜುಕೇಟ್ ಮಾಡಬೇಕಾಗುತ್ತೆ ಪೇಷಂಟಿಗೆ. ಕ್ರೌಡಿಗೆ ಇಷ್ಟು ಅವೇರ್ನೆಸ್ ಇಲ್ಲ, ಬೇಗ ಬರಲ್ಲ. ಬಂದವರಿಗೂ ನ್ಯಾಚುರೋಪತಿ ಅಂತ ಗೊತ್ತಿಲ್ಲ, ಏನೋ ಬೋರ್ಡ್ ನೋಡಿ ಏನೋ ಪ್ರಕೃತಿ ಚಿಕಿತ್ಸೆ ನೋಡೋಣ ಏನಿದೆ ಅಂತ ಕೆಲವು ಜನ ಅನ್ಕೊಂತಾರೆ. ಎಸ್, ಲಾಸ್ಟ್ ಹೋಪ್ ಅಂದರೆ ಸರ್ಜರಿ ಎಲ್ಲ ಹೇಳಿದ್ರು, ಎಲ್ಲ ಟ್ಯಾಬ್ಲೆಟ್ ತೊಗೊಂಡ್ವಿ ಕಮ್ಮಿ ಆಗಿಲ್ಲ ಅಂತ ಬರ್ತಾರೆ. ಸೊ ಅದೊಂದು ಚಾಲೆಂಜ್. ಯಾಕಂದರೆ ಸಿವಿಯರ್ ಆದಮೇಲೆ ಬರ್ತಾರೆ ಜನ. ಮುಂಚೆಯಿಂದನೇ ನ್ಯಾಚುರೋಪತಿ ಅಂದರೆ ಏನು, ನ್ಯಾಚುರೋಪತಿ ಪ್ರಕಾರ ನಾವು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಪ್ರಿವೆಂಟ್ ಮಾಡ್ಬೋದು, ಕಾಯಿಲೆ ಬರದೇ ಹೋದಂಗೆ ಹೆಂಗೆ ನೋಡ್ಕೋಬೇಕು ಅಂತ ತಿಳ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ನಮ್ಮ ಕೆಲಸ ಮಾಡೋಕ್ಕೆ, ಇನ್ನೂ ಎಫೆಕ್ಟಿವ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ತುಂಬ ಪ್ರಾಬ್ಲಮ್ ಸಿವಿಯರ್ ಆದಾಗ ಬರ್ತಾರೆ, ಅದರಲ್ಲೂ ಅರ್ಧ ನಂಬಿಕೆ ಇಟ್ಕೊಂಡು ಬರ್ತಾರೆ, ನೋಡೋಣ ಟ್ರೈ ಮಾಡೋಣ ಅಂತ. ನಮ್ಮ ಮೇಲೆ 100% ಬಿಲೀಫ್ ಮಾಡಿ ಬರಲ್ಲ. ಸೊ ನಾವು ಏನೇನು ಹೇಳ್ತೀವಿ ಪ್ರತಿಯೊಂದು ಪೇಷಂಟ್ ಕೇಳಲ್ಲ. ಅಲೋಪತಿ ಅವ್ರು ಹೇಳ್ತಾರೆ ಇದೇ ಮೆಡಿಸಿನ್ ಅಷ್ಟೇ, ನಾವು ಚೇಂಜ್ ಮಾಡಲ್ಲ ಅಂತ ಕೊಟ್ಬಿಡ್ತಾರೆ. ಅವರಿಗೆ ಮೆಡಿಕಲ್ ಶಾಪಲ್ಲಿ ತೊಗೊಂಡ್ಮೇಲೆ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ ತೊಗೊಳ್ವಾಗೂ ಗೊತ್ತಿರಲ್ಲ ಅದೇನು ಮೆಡಿಸಿನ್ ಅಂತ. ನಮ್ಮ ಹತ್ರ ಬಂದಾಗ ನಾವು ಹೇಳ್ತೀವಿ ಇದು ಸ್ಟಿರಾಯ್ಡು, ಈ ರೀತಿ ತೊಗೋಬಾರ್ದು, ಜಾಸ್ತಿ ಡೋಸೇಜ್ ತೊಗೋಬಾರ್ದು ಅಂತ. ಸೊ ಅವರಿಗೆ ಯಾರು ಕ್ವಶನ್ಸ್ ಮಾಡಲ್ಲ, ಯಾಕಂದರೆ ಅದೇನು ಮೆಡಿಸಿನ್ ಬಗ್ಗೆ ಯಾರಿಗೂ ತಿಳುವಳಿಕೆ ಅಷ್ಟಿರಲ್ವಲ್ಲ. ಆದರೆ ನಮ್ಮ ಟ್ರೀಟ್ಮೆಂಟ್ ಬಂದಾಗ ಕ್ವಶನ್ ಮಾಡ್ತಾರೆ. ಸೊ ನಂಬಿಕೆ ಇಟ್ಕೊಂಡು ಬರಲ್ಲ, ಅದೊಂದು ಚಾಲೆಂಜ್. ಸೊ ಅದಕ್ಕೆ ನಾವು ಆ್ಯಸ್ BNYS ಡಾಕ್ಟರ್ಸ್ ನಮ್ಮದು ಫಸ್ಟ್ ಕೆಲಸ ಏನಂದರೆ ಜನಕ್ಕೆ ಎಜುಕೇಟ್ ಮಾಡೋದು. ಹೆಲ್ತ್ ಅಂದರೆ ಏನು, ಯಾವ ರೀತಿ ಕಾಪಾಡ್ಕೊಳ್ಬೇಕು, ನೀವು ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಇದೆಲ್ಲ ಮಾಡಿದ್ರೆ ನಿಮಗೆ ಇವತ್ತಿಗೆ ಆಗ್ತಿರ್ಲಿಲ್ಲ, ಅದೆಲ್ಲ ಎಜುಕೇಟ್ ಮಾಡೋದು. ಮುಂದೆನೂ ಅವರು ಹಾಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಈಸಿ ಆಗಬೇಕು ಅವರಿಗೆ, ಅದೇ ನಮ್ಮ ಕೆಲಸ. ಈಗ ಇಷ್ಟೊಂದು ಚಾಲೆಂಜಸ್ ಫೇಸ್ ಆದ ನಂತರ ನೀವು ಅರ್ನಿಂಗ್ ಎಷ್ಟು ಮಾಡ್ಬೋದು, ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಲೆಕ್ಚರರ್ ಆಗಿ ಮತ್ತು ಇದೆಲ್ಲ ಮಾಡ್ತಾ ಎಷ್ಟು ಅರ್ನಿಂಗ್ ಮಾಡ್ಬೋದು? ಸೊ ಈಸಿಯಾಗಿ ತುಂಬ ಬೇಸಿಕ್ ಆಗಿ ಕೂಡ 50,000 ಆರಾಮಾಗಿ ಅರ್ನ್ ಮಾಡ್ಬೋದು. ಅಂದರೆ ನಿಮ್ಮ ಸ್ಕೇಲ್ ಮೇಲೆ ಹೋಗುತ್ತೆ, ಎಷ್ಟು ದೊಡ್ಡ ಕ್ಲಿನಿಕ್ ಇಟ್ಕೊಂಡಿದ್ದೀರಾ, ದಿನಕ್ಕೆ ಎಷ್ಟು ಪೇಷಂಟ್ ನೋಡ್ತೀರಾ, ಎಷ್ಟು ಕ್ವಾಲಿಟಿ ಸರ್ವಿಸ್ ಕೊಡ್ತಿದ್ದೀರಾ, ನಿಮಗೆ ಜನಕ್ಕೆ ಗೊತ್ತಾಗ್ತಿದೆ ಈ ಸರ್ವಿಸ್ ಬಗ್ಗೆ, ಅವರು ಪೇಷಂಟ್ ಜಾಸ್ತಿ ಬರ್ತಿದ್ದಾರೆ, ವರ್ಡ್ ಆಫ್ ಮೌತ್, ಒಬ್ಬರಿಂದ ಒಬ್ಬರು ಪೇಷಂಟ್ಗೆ ಹೇಳಿ ಇಲ್ಲಿ ಬರ್ತಾರೆ. ಸೊ ಅದೆಲ್ಲ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆನ್ ಆ್ಯನ್ ಆ್ಯಾವ್ರೇಜ್ ಸ್ಯಾಲ್ರಿ ಒಂದು ಕಡೆ, ಅದಕ್ಕೆ ನಾನು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಿದ್ದೀನಿ. ಯಾಕಂದರೆ ಸೆಲ್ಫ್ ಆಗಿ ಸೆಂಟರ್ ಓಪನ್ ಮಾಡಿದಾಗ ಸ್ವಲ್ಪ ರಿಸ್ಕ್ ಇರುತ್ತೆ, ಸೇಮ್ ಬಿಸ್ನೆಸ್ ಥರನೇ ಅಲ್ವಾ, ಒಂದು ತಿಂಗಳು ಪ್ರಾಫಿಟ್ ಆಗುತ್ತೆ, ಒಂದು ತಿಂಗಳು ಲಾಸ್ ಆಗುತ್ತೆ. ಬಟ್ ಇಲ್ದ ಏನಂದರೆ ಲಾಸ್ಟಿಗೆ ಜನರಿಗೆ ಒಳ್ಳೇದಾಗಬೇಕು, ನಮಗೆ ನಡ್ಕೊಂಡು ಹೋಗ್ಬೇಕು ಕೆಲಸ. ಸೊ ಅದೊಂದು ಅಷ್ಟು ಅರ್ನ್ ಮಾಡಬೇಕು ಅಂದ್ಬಿಟ್ಟು ನಾನು ಪಾರ್ಟ್ ಟೈಮ್ ಅದನ್ನು ಮಾಡಿದ್ದೀನಿ. ಮತ್ತು ನಮ್ಮ ಪ್ರಾಡಕ್ಟ್ಸ್ ಇದೆ, ಆನ್ಲೈನ್ ನನ್ನ ಕನ್ಸಲ್ಟೇಷನ್ ಇದೆ. ಇನ್ನೊಂದು ನಾನು ಹೇಳೋದು ಮರೆತೆ, ನನಗೆ ಆನ್ಲೈನ್ ಕೋರ್ಸಸ್ ಇದೆ, ಲಾಂಚ್ ಮಾಡಿದ್ದೀನಿ. ಅಂದರೆ ಗಟ್ ಹೆಲ್ತದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗಟ್ ಹೆಲ್ತ್ ಹೇಗೆ ಕಾಪಾಡ್ಕೊಳ್ಬೇಕು, ಹೇಗೆ ಅದರದ್ದು ಅಂತ 3 ಡೇಸಿಂದ 1 ಮಂತ್ ಪ್ರೋಗ್ರಾಮ್ ಇದೆ, 6 ಮಂತ್ಸ್ವರೆಗೂ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ನಾನು ಈಗ ಸ್ವಲ್ಪ ದಿನ ಆಯಿತು ಸ್ಟಾರ್ಟ್ ಮಾಡಿ ಅಂತ, ಮೇ ಬಿ ನನ್ನ ಚಾರ್ಜಸ್ ಲೋ ಇದೆ, ಅದರಲ್ಲಿ 1 ಲಕ್ಷ ಕೂಡ ಜನ ಚಾರ್ಜ್ ಮಾಡ್ತಿದ್ದಾರೆ. ಸೊ ನೀವು ಹೆಂಗೆ ಸ್ಕಿಲ್ ಡೆವಲಪ್ ಮಾಡ್ಕೊತೀರಾ ಅಷ್ಟು ದುಡ್ಡು ಮಾಡ್ಬೋದು. ಬಟ್ ಮಿನಿಮಮ್ 50,000 ಅಂತೂ ಆರಾಮಾಗಿ ಮಾಡ್ಬೋದು BNYS ಮಾಡಿದ್ರೆ. ಅದು ನಾನು ಬಿಗಿನರ್, ಅಂದರೆ ನನ್ನ ಕ್ಲಿನಿಕ್ ಸ್ಟಾರ್ಟ್ ಆಗಿ 2.5 ವರ್ಷ ಆಯಿತು. ಸೊ ಈ ಸ್ಟೇಜಲ್ಲಿ ಇಷ್ಟು ಮಾಡ್ಬೋದು, ಇನ್ನು ಮುಂದೆ ಡೆಫಿನೆಟಾಗಿ ಜಾಸ್ತಿ ಮಾಡ್ಬೋದು. ಇನ್ನೂವರೆಗೆ ಮ್ಯಾಮ್ ನಮಗೆ ತುಂಬ ಟೈಮನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಡೀಟೇಲ್ ಆಗಿ, ಸಾಧ್ಯವಾದಷ್ಟು ಡೀಟೇಲ್ವಾಗಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನೂ ಏನಾದರೂ ಕ್ವಶನ್ಸ್ಗಳು ಉಳಿದಿದ್ರು ಕೂಡ ನೀವು ನಮಗೆ ಕೇಳಿ ಕಮೆಂಟ್ಸಲ್ಲಿ. ಮತ್ತು ಇನ್ನೊಂದು ನನಗೂ ಕೂಡ ಗೊತ್ತಿದ್ದಿರಲಿಲ್ಲ, ಇದನ್ನು ಯೂಟ್ಯೂಬ್ದಲ್ಲಿ ಏನಿದೆ ವಿಡಿಯೋಸ್ಗಳನ್ನ ಲೈಕ್ ಮಾಡೋದ್ರಿಂದ ಏನೋ ಅದು ಯೂಟ್ಯೂಬ್ ಮೇನ್ ಇಂಪ್ರೆಷನ್ ತೋರಿಸ್ತದಂತೆ ಮೇಲ್ಗಡೆ. ಆ ರೀತಿ ನೀವು ಕೂಡ ನಾನು ಯಾರಿಗೂ ಇನ್ನೂವರೆಗೆ ಹೇಳ್ತಾ ಇದ್ದಿಲ್ಲ ಹೆಚ್ಚು ಲೈಕ್ ಮಾಡಿ ಅಂತೇಳಿ. ಆದರೆ ನೀವು ಲೈಕ್ ಮಾಡೋದ್ರಿಂದ ಏನಾಗ್ತದೆ, ಒಂದು ವಿಡಿಯೋ ಮೇಲೆ
ಮೇಲ್ಗಡೆ ಬರ್ತದೆ. ಅದರಿಂದ ಏನಾಗ್ತದೆ, BNYS ಬಗ್ಗೆ ನಾನು ಅವೇರ್ನೆಸ್ ತರಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ವಿಡಿಯೋ ಒಂದು ವೇಳೆ ಮೇಲ್ ಬರ್ತಂತಂದರೆ ಹೆಚ್ಚು ಜನರಿಗೆ ಗೊತ್ತಾಗ್ತದೆ. ಅದರ ಸಲುವಾಗಿ ನೀವು ಸಾಧ್ಯವಾದಷ್ಟು ಲೈಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೂ ಕೂಡ ಶೇರ್ ಮಾಡಿರಿ, ಅದರ ಬಗ್ಗೆ ಗೊತ್ತಾಗಬೇಕಂಥೇಳಿ. ಇನ್ನೂ ನನ್ನ ಕೂಡ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ಗಳದಾವ. ಆ್ಯಸ್ ಎ ಯೋಗ ಕ್ಲಾಸ್ ನಾನು ತೊಗೊಳ್ತಾ ಇದ್ದೀನಿ, ಅದರಲ್ಲಿ ಅವುಗಳನ್ನ ಕೂಡ ಮುಂದೆ ಶೇರ್ ಮಾಡ್ತೀನಿ. ಮತ್ತು ಮ್ಯಾಮ್ ಕೂಡ ಭಾಳಷ್ಟು ಎಫರ್ಟ್ಸ್ಗಳನ್ನ ಮಾಡಿದ್ದಾರೆ ಮತ್ತು ಇನ್ನೂವರೆಗೆ ಟೈಮ್ ಕೊಟ್ಟಿದ್ದಾರೆ. ಅದರ ಸಲುವಾಗಿ ತುಂಬ ಧನ್ಯವಾದಗಳು ಮ್ಯಾಮ್. ಇನ್ನು ನಾವು ಹಾಸ್ಪಿಟಲನ್ನು ಕೂಡ ನಾವು ನಿಮ್ಗೆ ತೋರಿಸ್ತೀವಿ, ಯಾವ ರೀತಿ ಹಾಸ್ಪಿಟಲ್ ಇದೆ ಅಂಥೇಳಿ, ನೀವು ಸಣ್ಣ ಕ್ಲಿನಿಕನ್ನು ಯಾವ ರೀತಿ ಓಪನ್ ಮಾಡ್ಬೋದು ಅಂಥೇಳಿ. ಈಗ ಹೊರಗಡೆ ಹೋಗೋಣ. ಎಸ್, ನಮಸ್ತೆ. ನನ್ನ ಪ್ರಾಣ ನೇಚರ್ ಕ್ಯೂರ್ ಅಂತ ನಮ್ಮ ಕ್ಲಿನಿಕ್ ಇದೆ. ಸೊ ನಮ್ಮ ಕ್ಲಿನಿಕ್ನ ನಿಮಗೆ ತೋರಿಸ್ಕೊಡೋಕೆ ಇಷ್ಟಪಡ್ತೀನಿ ಇವತ್ತು. ಸೊ ಒಳಗಡೆ ಬಂದಮೇಲೆ ಫಸ್ಟ್ ಅಂದರೆ ನಮ್ಮದು ರಿಜಿಸ್ಟ್ರೇಷನ್ ಕೌಂಟರ್, ಅಂದರೆ ರಿಸೆಪ್ಷನ್, ಯಾವ ಎನ್ಕ್ವೈರೀಸ್ಗೆ ಎಲ್ಲ. ಸೊ ಇಲ್ಲಿ ನಮ್ಮ ಟ್ರೀಟ್ಮೆಂಟ್ಸ್ ಏನೇನಿದೆ ಅಂತ ಡಿಸ್ಪ್ಲೇ ಇದೆ. ಮುಂದೆ ಬರ್ತಿದ್ದಂಗೆ ಇಲ್ಲಿ ನಮ್ಮದು ಚಿಕ್ಕದೊಂದು ಯೋಗ ಹಾಲ್ ಇದೆ, ಥೆರಪಿಟಿಕ್ ಯೋಗಗೋಸ್ಕರ, ಅಥವಾ ಸ್ಮಾಲ್ ಕ್ಲಾಸಸ್ ಏನಾದರೂ ಇದ್ದರೆ ಇಲ್ಲಿ ಯೋಗನ ಕಂಡಕ್ಟ್ ಮಾಡ್ತೀವಿ. ಮುಂದೆ ಬಂದಂಗೆ ಇಲ್ಲಿ ನಮ್ಮ ಆಕ್ಯುಪಂಕ್ಚರ್ ಮತ್ತು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡೋ ಏರಿಯಾ ಇದೆ. ಸೊ ಇಲ್ಲಿ ನಾವು ಆಕ್ಯುಪಂಕ್ಚರು, ಫಿಸಿಯೋಥೆರಪಿ ಅಥವಾ ಬೇಸಿಕ್ ಬೇರೆ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆಯೋ ಅದನ್ನು ಮಾಡ್ತೀವಿ ಇಲ್ಲಿ. ಅಂದರೆ ಕಪ್ಪಿಂಗ್ ಇರ್ಬೋದು ಅಥವಾ ಆಕ್ಯುಪ್ರೆಷರ್ ಇರ್ಬೋದು. ಸೊ ಅದೆಲ್ಲ ಇಲ್ಲಿ ಮಾಡ್ತೀವಿ. ನಮ್ಮ ಒಂದು ಇದನ್ನು ತೋರಿಸ್ಬೋದಾ ಎಕ್ಸಾಂಪಲ್ ಆಗಿ ಕಪ್ಪಿಂಗ್ ಯಾವ ರೀತಿ ಇರ್ತದೆ ಅಂತೇಳಿ? ಜಸ್ಟ್ ಫಾರ್ ಎಕ್ಸಾಂಪಲ್, ಸೊ ಇದು ನೀವು ನೋಡ್ತಿದ್ದಂಗೆ ಕಪ್ಪಿಂಗ್ ಸೆಟ್ ಇದು. ಸೊ ಇದು ಡ್ರೈ ಕಪ್ಪಿಂಗ್ ಮಾಡ್ತೀವಿ ಯೂಶ್ವಲಿ. ಈ ಥರ ಕಪ್ಸ್ ಇರುತ್ತೆ. ಈ ಕಪ್ಸ್ನ ಪೇಷಂಟ್ ಬಾಡಿ ಮೇಲೆ ಹಚ್ತೀವಿ, ವ್ಯಾಕ್ಯೂಮ್ನ ಕ್ರಿಯೇಟ್ ಮಾಡ್ತೀವಿ. ಪೇನ್ ರಿಲೀಫು, ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಫೈರ್ ಕಪ್ಪಿಂಗು ಅಂತಲೂ ಬೇರೆ ಬೇರೆ ಥರದ ಕಪ್ಪಿಂಗ್ನ ಮಾಡ್ತೀವಿ. ಸೊ ಇಲ್ಲಿ ಕನ್ಸಲ್ಟೇಷನ್ ಕೇಬಿನ್ ಇದೆ. ಸೊ ಇಲ್ಲಿ ಕನ್ಸಲ್ಟೇಷನ್ಸ್ ಮಾಡ್ತೀವಿ. ಅಂದರೆ ಪೇಷಂಟ್ ಫಸ್ಟ್ ಟೈಮ್ ಬಂದಮೇಲೆ ಡಾಕ್ಟರ್ ಕನ್ಸಲ್ಟೇಷನ್, ಅಂದರೆ ನಾನೇ ಇಲ್ಲಿ ಮೇನ್ ಕನ್ಸಲ್ಟೆಂಟ್. ಸೊ ಪೇಷಂಟ್ಸಿಗೆ ಯಾವ ರೀತಿ ಪ್ರಾಬ್ಲಮ್ ಇದೆ, ಯಾವ ಟ್ರೀಟ್ಮೆಂಟ್ ತೊಗೋಬೇಕು ಅಂತೆಲ್ಲ ಸಜೆಸ್ಟ್ ಮಾಡ್ತೀವಿ. ಎಸ್, ಮುಂದೆ ಬಂದಂಗೆ ಇದು ನಮ್ಮ ಮಸಾಜ್ ಥೆರಪಿ ರೂಮ್. ಮಸಾಜ್ ಥೆರಪಿ ರೂಮಲ್ಲಿ ಫುಲ್ ಬಾಡಿ ಮಸಾಜ್ ಆಗಿರ್ಬೋದು, ಲೋಕಲ್ ಮಂಡಿ ನೋವಿಗೆ, ಬ್ಯಾಕ್ ಪೇನ್ಗೆ, ಈ ರೀತಿ ಬೇರೆ ಬೇರೆ ಥರ ಮಸಾಜ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಮಷೀನ್ ಕಾಣ್ತಾ ಇರುತ್ತೆ. ಸೊ ಇದು ವೈಬ್ರೋ ಮಸಾಜರ್ ಅಂತ. ಸೊ ಇದು ಕೂಡ ನಮ್ಮ ಪೇನ್ಸ್ಗೆ, ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಇಲ್ಲಿ ಕಾಣ್ತಿದೆ, ಇದು IR ಲೈಟ್ ಅಂತ, ಇನ್ಫ್ರಾರೆಡ್ ಲೈಟ್. ಇದು ಕೂಡ ಪೇನ್ ಮ್ಯಾನೇಜ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ಸೊ ಕ್ಲಿನಿಕಲ್ ಮಾಡೋ ಟ್ರೀಟ್ಮೆಂಟ್ಸ್ ಆದಷ್ಟು ಪೇನ್ಸ್ ಕಡಿಮೆ ಮಾಡೋಕ್ಕೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋಕ್ಕೇ ಮಾಡೋದು. ಸೊ ಯೂಶ್ವಲಿ ಜನ ಮಸಾಜ್ ಆದಮೇಲೆ ಸ್ಟೀಮ್ ಬಾತ್ನ ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಬಾಡಿ ಡಿಟಾಕ್ಸ್ ಆಗೋಕ್ಕೆ ಒಂದು ಸ್ಟೀಮ್ ಬಾತ್ ಒಳ್ಳೆ ಟ್ರೀಟ್ಮೆಂಟ್. ಸೊ ಇದು ನಮ್ಮ ಸ್ಟೀಮ್ ರೂಮ್, ಸ್ಟೀಮ್ ಬಾಕ್ಸ್. ಸೊ ನಾನಿಲ್ಲಿ ಎಲೆಕ್ಟ್ರಿಕಲ್ ಏನೂ ಯೂಸ್ ಮಾಡಲ್ಲ, ನ್ಯಾಚುರಲಿ ವಾಟರಿಂದ ಸ್ಟೀಮ್ ಪ್ರೊಡ್ಯೂಸ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ. ಎಲೆಕ್ಟ್ರಿಕಲ್ ಸ್ಟೀಮ್ ಬಾಕ್ಸಲ್ಲಿ ಸ್ವಲ್ಪ ರಿಸ್ಕ್ಸ್ ಇರುತ್ತೆ ಅಂತ ನಾವು ನ್ಯಾಚುರಲ್ ವೇಸ್ ಯೂಸ್ ಮಾಡೋಣ ಅಂದ್ಬಿಟ್ಟು ನಾವೇ ಸ್ವಂತ ವುಡನ್ ಬೋರ್ಡಲ್ಲಿ ಇದು ಸ್ಟೀಮ್ ಬಾಕ್ಸ್ನ ತಯಾರು ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಚಿಕ್ಕ ಸೆಟಪ್ಪಲ್ಲಿ ನಾನು ತೊಗೊಂಡಿರೋದು ಒಂದು 3 BHK ಹೌಸ್ನ ರೆಂಟ್ ಮಾಡಿಬಿಟ್ಟು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಚಿಕ್ಕದು ಯಾವುದಾದ್ರೂ ಮನೆ ಇರ್ಬೋದು, ರೆಂಟ್ನ ತೊಗೊಂಡ್ಬಿಟ್ಟು ಕ್ಲಿನಿಕ್ನ ಸ್ಟಾರ್ಟ್ ಮಾಡ್ಬೋದು. ಅಥವಾ ಸ್ಮಾಲ್ ಒಂದು ಚಿಕ್ಕ ಜಾಗ, ಯಾವುದಾದ್ರೂ ಒಂದು ಶಾಪ್ ಆಗೋಷ್ಟು ಜಾಗ ಮಾಡಿಕೊಂಡು ಅದರಲ್ಲೇ ಪಾರ್ಟಿಷನ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿ ಸ್ಮಾಲ್ ಸೆಟಪ್ಪಿಂದ, ಅಥವಾ ನಿಮ್ಮ ಮನೆಯಲ್ಲೇ ಒಂದು 2 ರೂಮ್ ಎಕ್ಸ್ಟ್ರಾ ಇದ್ದರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು. ನಾನು ಇಟ್ಟಿರೋದೆಲ್ಲ ಬೇಸಿಕ್ ಟ್ರೀಟ್ಮೆಂಟ್ಸು, ಅದರ ಇಕ್ವಿಪ್ಮೆಂಟ್ಸು. ಸೊ ಈ ಇಡೀ ಕ್ಲಿನಿಕ್ ಸೆಟಪ್ ಮಾಡೋಕ್ಕೆ 5 ಲಕ್ಷವರೆಗೂ ಖರ್ಚು ಮಾಡಿದ್ರೆ ನಿಮ್ಗೆ ಇಡೀ ಕ್ಲಿನಿಕ್ ಸೆಟ್ ಆಗುತ್ತೆ. ನಾನು ಕೂಡ ಮ್ಯಾಮ್ಗೆ ಇನ್ಫಾರ್ಮ್ ಮಾಡದೆ ಬಂದಿದ್ದೆ, ಮತ್ತು ಮ್ಯಾಮ್ ಅಷ್ಟರಲ್ಲೇ ಒಂದು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಪೇಷಂಟ್ಗೆ. ಅದೇ ಡೈರೆಕ್ಟಾಗಿ ಈಗ ಹೋಗಿ ಕನೆಕ್ಟ್ ಆಗೋಣ, ಅಲ್ಲೇ ನೋಡೋಣ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ ಅಂಥೇಳಿ. ಇದು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟು. ಇದಕ್ಕೆ ಸೂಜಿ ಚಿಕಿತ್ಸೆ ಅಂತ ಹೇಳಿ ಕರೀತಾರೆ.
ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಥೆರಪಿಸ್ಟ್ ಅದಾರಲ್ಲ ಅವರು ಕರೆಂಟನ್ನು ಪಾಸ್ ಮಾಡ್ತಾರೆ. ಅಕ್ಯುಪಂಕ್ಚರ್ದಲ್ಲಿ ಎಲ್ಲಿ ಪಾಯಿಂಟ್ಸ್ ಇರ್ತಾವಲ್ಲ ಅದರಲ್ಲಿ ಸೂಜಿಯ ಮೂಲಕ ಕರೆಂಟನ್ನು ಪಾಸ್ ಮಾಡ್ತಾರೆ. ಬಹಳ ಕಡಿಮೆ ವೋಲ್ಟೇಜ್ದೊಳಗೆ ಇರ್ತದೆ ಅದು. ಇದಕ್ಕೆ ಅಕ್ಯುಪಂಕ್ಚರ್ ಥೆರಪಿ ಅಂಥೇಳಿ ಕರಿತೀವಿ. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ನಾವು ನಿಮ್ಮೆಲ್ಲರ ಬೇಡಿಕೆಯಂತೆ ವಿಡಿಯೋ ಮಾಡಲಿಕ್ಕೆ ಅಂಥೇಳಿ ನಾನು ಡಾಕ್ಟರ್ ಅವ್ರನ್ನ ಭೇಟಿಯಾದೆ. ಮತ್ತು ಈ ವಿಡಿಯೋ ಮಾಡಲಿಕ್ಕೆ ನನ್ನ ಅಕ್ಕಪಕ್ಕದಲ್ಲಿ ಎಲ್ಲಿಯೂ ಡಾಕ್ಟರ್ಸ್ಗಳು ಸಿಗಲಿಲ್ಲ. ಅದರ ಸಲುವಾಗಿ ಅಂಥೇಳಿ ನಾನು ನನ್ನ ಚಿಕ್ಕೋಡಿ ಜಿಲ್ಲೆ, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯನ್ನು ಬಿಟ್ಟು ಈಗ ಗುಲ್ಬರ್ಗ, ಕಲಬುರಗಿವರೆಗೆ ಬಂದಿದ್ದೀನಿ. 300 ಕಿಲೋಮೀಟರ್ವರೆಗೆ ಟ್ರಾವೆಲ್ ಮಾಡಿ ಬಂದಿದ್ದೀನಿ. ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು, ಅಥವಾ ನೀವು ಪೇರೆಂಟ್ಸ್ಗಳಿಗೆ ಈ ವಿಡಿಯೋ ತೋರಿಸ್ಬೋದು. ಈ ರೀತಿ ಕೂಡ ಮಾಡ್ಬೋದು, ಒಂದು ಎಕ್ಸಾಂಪಲನ್ನು ತೋರಿಸ್ಬೋದು. ಇದು ವರ್ತ್ ಇಟ್ ಆಗತ್ತೆ ಅಂಥೇಳಿ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.